ಯಾವ್ಯಾವ ರೀತಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಿತ್ತು. ಸರ್ ನಮ್ದು ಬರೀ ಡಮಾಲೇಷನ್ ಅಂತಲ್ಲ ಸರ್, ಡಮಾಲೇಷನ್ ಮಾಡಾದ್ಮೇಲೆ ನಾವು ಸೆಲ್ಲರ್ ಆಗ್ತಿ ಅರ್ಚಿಮಿಂಗ್ ಕೆಲಸನೂ ನಾವೇ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಬ್ಯಾರಿಗೇಟ್ ಫ್ಯಾಬ್ರಿಕೇಶನ್ ವರ್ಕ್ ನಾವೇ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಡೆಮಾಲಿಷನ್ ಕೂಡ ಮಾಡ್ತೀರಾ, ಆಮೇಲೆ ಅರ್ತ್ ರಿಮೂವಿಂಗ್ ಕೂಡ ಮಾಡ್ತೀರಾ, ಅದ್ರ ಜೊತೆಗೆ ಫ್ಯಾಬ್ರಿಕೇಶನ್ ಕೂಡ ಮಾಡ್ತೀರಾ. ಸರ್ ಹತ್ರನೇ ಒಂದು ರಿವ್ಯೂ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಗುಡ್. ಓಕೆ, ಸೊ ಇವ್ರಿಗೆ ವರ್ಕ್ ಹೆಂಗೆ ಕೊಟ್ರಿ ಸರ್, ಮತ್ತೆ ಯಾವ ರೀತಿ ಇವ್ರ ಮೇಲೆ ಟ್ರಸ್ಟ್ ಬಂತು ಅಂತ ಹೇಳ್ಬೋದು. ಓಕೆ, ಇವಾಗ ಈ ಡೆಮಾಲಿಷನ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರೋಸೆಸ್ ಏನಿರತ್ತೆ? ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ. ಸೊ ನಾವಿರೋದು ಇವತ್ತೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇದೀವಿ. ಸೊ ಇಲ್ಲಿ ಮೇನ್ ಆಗಿ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ ಅಂದ್ರೆ, ಸೊ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಅಂತ ತುಂಬಾ ಜನ ನಿಮ್ಗೆ ತೋರಿಸಿರ್ಬೋದು, ಪ್ಯಾಕೇಜಸ್ ಎಲ್ಲ ನಿಮ್ಗೆ ಕೊಟ್ಟಿರ್ಬೋದು. ಆದ್ರೆ ಕನ್ಸ್ಟ್ರಕ್ಷನ್ ಕಿಂತ ಮುಂಚೆ ಒಂದು ಪ್ರೋಸೆಸ್ ಇರತ್ತೆ. ಏನಂದ್ರೆ ಆ ಜಾಗದಲ್ಲಿ ಒಂದು ಹಳೆ ಮನೆ ಇದ್ರೆ ಡೆಮಾಲಿಷನ್ ಮಾಡ್ಬೇಕಾಗತ್ತೆ. ಸೊ ಆ ಪ್ರೊಸೆಸ್ ಬಗ್ಗೆ ನಿಮ್ಗೆಲ್ಲರಿಗೂ ಯಾರಿಗೂ ಗೊತ್ತಿರಲ್ಲ ಅಷ್ಟೊಂದು. ಸೊ ಇವತ್ ನೋಡಿ, ಇದೇನ್ ಸೈಟ್ ನೋಡ್ತಾ ಇದ್ದೀರಾ, ಇಲ್ಲಿ ಆಲ್ರೆಡಿ ಒಂದು ಹಳೆ ಮನೆ ಇತ್ತು. ಸೊ ಆಲ್ಮೋಸ್ಟ್ ಒಂದು 40 years ಓಲ್ಡ್ ಮನೆ ಇತ್ತು. ಇವಾಗ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿದ್ದಾರೆ. ಡೆಮಾಲಿಷನ್ ಮಾಡಿ ಹೊಸದಾಗಿ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ತುಂಬಾ ಜನರಿಗೆ ಡೌಟ್ಸ್ ಇರತ್ತೆ. ಸೊ ಡೆಮಾಲಿಷನ್ ಮಾಡುವಾಗ ಅಕ್ಕಪಕ್ಕ ಎಲ್ಲ ಧೂಳಾರತ್ತೆ, ಯಾವ ತರ ಕೆಲ್ಸ ಆಗತ್ತೆ, ಮತ್ತೆ ಇವ್ರು ಡೆಮಾಲಿಷನ್ ಆದ್ಮೇಲೆ ಇಲ್ಲೇ ಮಣ್ಣೆಲ್ಲ ಬಿಟ್ಟೋಗ್ತಾರ, ಇದೆಲ್ಲ ತುಂಬಾ ಕ್ವಶನ್ಸ್ ಇರತ್ತೆ. ಇವತ್ ನಮ್ ಜೊತೆ ಇದಾರೆ ಫಾರೂಕ್ ಅವರು. ಅವರೊಂದಿಗೆ ಮಾತಾಡೋಣ. ಇಲ್ಲಿ ಏನೇನ್ ಕೆಲ್ಸ ಆಗತ್ತೆ, ಯಾವ ರೀತಿಯಲ್ಲಿ ಕೆಲ್ಸ ಆಗತ್ತೆ, ಸೊ ಯಾವ ರೀತಿ ಎಲ್ಲ ಕೆಲಸ ಮಾಡ್ತಾರೆ, ಅವ್ರ ಹತ್ರನೇ ಡಿಸ್ಕಸ್ ಮಾಡೋಣ ಬನ್ನಿ. ಹಾಗೆ ವೀಕ್ಷಕರೇ, ಇವಾಗ ನಮ್ ಜೊತೆ ಇರೋದು SK ಡೆಮಾಲಿಷನ್ ಕಡೆಯಿಂದ ಫಾರೂಕ್ ಸರ್ ಅವರು. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಓಕೆ ಸರ್, ನೀವು ಯಾವ್ಯಾವ ರೀತಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಿತ್ತು. ಸರ್ ನಮ್ದು ಬರೀ ಡಮಾಲೇಷನ್ ಅಂತಲ್ಲ ಸರ್, ಡಮಾಲೇಷನ್ ಮಾಡಾದ್ಮೇಲೆ ನಾವು ಸೆಲ್ಲರ್ ಆಗ್ತಿ ಅರ್ಚಿಮಿಂಗ್ ಕೆಲಸನೂ ನಾವೇ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಬ್ಯಾರಿಗೇಟ್ ಫ್ಯಾಬ್ರಿಕೇಶನ್ ವರ್ಕ್ ನಾವೇ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಡೆಮಾಲಿಷನ್ ಕೂಡ ಮಾಡ್ತೀರಾ, ಆಮೇಲೆ ಅರ್ತ್ ರಿಮೂವಿಂಗ್ ಕೂಡ ಮಾಡ್ತೀರಾ, ಅದ್ರ ಜೊತೆಗೆ ಫ್ಯಾಬ್ರಿಕೇಶನ್ ಕೂಡ ಏನ್ ಸರ್ವಿಸ್ ಬೇಕೋ ಅದೆಲ್ಲ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಇವಾಗ ಡಮಾಲೇಷನ್ ಮಾಡಾದ್ಮೇಲೆ ಕೆಲವ್ರ ಕಡೆ ಅರ್ತ್ ರಿಮೂವಿಂಗ್ ಕೆಲಸ ಇದ್ದೇ ಇರತ್ತೆ. ಸೆಲ್ಲರ್ ಅಗಿಯೋದು, ಫುಟಿಂಗ್ ತೆಗಿಯೋದು, ಅದನ್ನ ನಾವೇ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಬ್ಯಾರಿಗೇಟ್ ಹಾಕ್ಲೇಬೇಕು ಸರ್, ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಅದನ್ನ ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ, ಆ ಮೂರು ಕೆಲಸನು ನೀವು ನಾವೇ ಮಾಡ್ಕೊಡ್ತೀವಿ ಸರ್. ಸರ್ ಇವಾಗ ಒಂದು ಡೆಮಾಲಿಷನ್ ಮಾಡ್ಬೇಕಂದ್ರೆ ಸೊ ಫಸ್ಟ್ ಏನ್ ಪ್ರೊಸೀಜರ್ ಮಾಡ್ತೀರಾ ಸರ್? ಪ್ರೊಸೀಜರ್ ಅಂದ್ರೆ ಸೈಟ್ ನೋಡ್ಬೇಕಾಗತ್ತೆ. ಸೈಟ್ ನೋಡಿದ್ಮೇಲೆ ಸೈಜ್ ಎಷ್ಟು ಇರುತ್ತೆ, ಏನಿರುತ್ತೆ ನೋಡ್ಬೇಕು. ಆ ಬಿಲ್ಡಿಂಗ್ ಅಲ್ಲಿ ಏನ್ ಹಳೆ ವಸ್ತುಗಳಿರುತ್ತೆ ಅದನ್ನ ಬೈ ಮಾಡ್ತೀವಿ ಸರ್. ಅಂದ್ರೆ ನೀವೇ ಬೈ ನಾವೇ ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಕಟ್ಟಿ ಅಮೌಂಟ್ ನಾವು ಕ್ಯಾಲ್ಕುಲೇಷನ್ ಹಾಕ್ತಿವಿ. ಎಷ್ಟಾಗತ್ತೆ ಏನಾಗತ್ತೆ ನೋಡ್ಬಿಟ್ಟು ಅದಕ್ಕೆ ನಾವೇ ಅಮೌಂಟ್ ಕೊಡ್ತೀವಿ ಬಿಲ್ಡಿಂಗ್. ಏನು ಅದ್ರಲ್ಲಿ ವ್ಯಾಲ್ಯೂಬಲ್ ಇಲ್ಲ ಅಂದ್ರೆ ಕಸ್ಟಮರ್ ಕಡೆಯಿಂದ ನಾವು ದುಡ್ಡು ತಗೊಂತೀವಿ ಸರ್. ಓಕೆ, ಸೊ ಅದರಲ್ಲಿ ನಿಮ್ಗೆ ವ್ಯಾಲ್ಯೂಬಲ್ ಐಟಮ್ ಸಿಕ್ಕಿದ್ರೆ ನೀವು ಅದನ್ನ ಅಮೌಂಟ್ ಕೊಟ್ಟು ಖರೀದಿ ಮಾಡ್ಕೊಳ್ತೀರಾ, ಇಲ್ಲಾಂದ್ರೆ ಕಸ್ಟಮರ್ ನಿಮ್ಗೆ ಪೇ ಮಾಡ್ಬೇಕಾಗುತ್ತೆ, ಅಂದ್ರೆ ಡೆಮಾಲಿಷನ್. ಸರ್ ಇವಾಗ ಈ ಬಿಲ್ಡಿಂಗ್ ಎಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿರೋದು ನೀವು? ಸರ್ ಇದು ಬಂದ್ಬಿಟ್ಟು ಜಯನಗರ್ 9th ಬ್ಲಾಕ್ ಕ್ಯಾಫಿಡೇ ಇರತ್ತಲ್ಲ, ಅದ್ರ ಹಿಂದಾಗಾನೇ ಇರುತ್ತೆ ಸರ್. ಓಕೆ, ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸರ್ ಇವಾಗ ಈ ಬಿಲ್ಡಿಂಗ್ ಎಷ್ಟು ಹಳೇದಿತ್ತು? ಇಲ್ಲಿ ಆಲ್ರೆಡಿ ಇಲ್ಲಿ ಡೆಮಾಲಿಷನ್ ಆಗಿದೆ. ಹೌದು ಸರ್, 40 years ಓಲ್ಡ್ ಬಿಲ್ಡಿಂಗ್ ಸರ್ ಇದು. ಡೆಮಾಲಿಷನ್ ಮಾಡಿ ಅರ್ತ್ ರಿಮೂವಿಂಗ್ ಕೆಲಸ ಮಾಡಿ ಫ್ಯಾಬ್ರಿಕೇಶನ್ ನಾವೇ ಮಾಡ್ತಾ ಇದ್ದೀವಿ. ಓಕೆ, ಹೌದು. ಅಲ್ಲ ಸರ್, ಇವಾಗ ಸ್ಟಾರ್ಟಿಂಗ್ ಪ್ರೊಸೀಜರ್ ಏನಿತ್ತು? ನೀವು ಬಂದು ಒಂದ್ ಬಿಲ್ಡಿಂಗ್ ನೋಡ್ತೀರಾ, ಅವ್ರಿಗೆ ಯಾವ ರೀತಿ ವ್ಯಾಲ್ಯೂಯೇಷನ್ ಕೊಡ್ತೀರಾ? ಸರ್ ಅದರಲ್ಲಿ ವಾಸ್ಕಲ್ಸ್, ಡೋರ್ಸ್ ಮತ್ತೆ ಜನಲ್ಸ್ ಎಲ್ಲ ಇರುತ್ತೆ ಸರ್. ಅದಕ್ಕೆಲ್ಲ ನಾವು ಒಂದು ವ್ಯಾಲ್ಯೂಯೇಷನ್ ಇರ್ತೀವಿ. ಕಂಬಿ, ಕಬ್ಣ ಎಲ್ಲ ಇರುತ್ತಲ್ಲ, ಅದರಿಂದ ನಮ್ಗೆ ಏನ್ ಪ್ರಾಫಿಟ್ ಆಗತ್ತೆ, ಏನ್ ಅಮೌಂಟ್ ಬರುತ್ತೆ, ಬಿಲ್ಡಿಂಗ್ ಹೊಡಿಯಕ್ಕೆ ಏನ್ ಖರ್ಚು ಬರುತ್ತೆ, ಅದಕ್ಕೆ ನಾವು ಒಂದು ವ್ಯಾಲ್ಯೂಯೇಷನ್ ಕಟ್ಟಿ ನಾವು ಅಮೌಂಟ್ ಕೊಡ್ಬೇಕಾಗಿದ್ರೆ ಕಸ್ಟಮರ್ಗೆ ನಾವು ಅಮೌಂಟ್ ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ಕಸ್ಟಮರ್ ಹತ್ರ ನಾವು ಅಮೌಂಟ್ ತಗೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್. ಇವಾಗ ಈ ಡೆಮಾಲಿಷನ್ ಮಾಡ್ಬೇಕಂದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಬರುತ್ತೆ ಸರ್, ಯಾವ ತರ ಸೇಫ್ಟಿ? ಸರ್ ಧೂಳು ಮಣ್ಣು ಎಲ್ಲ ಹೋಗ್ತಾ ಇರುತ್ತೆ, ಅದಕ್ಕೆ ನೋಡಿ ನಾವು ಟಾರ್ಪಲ್ ಎಲ್ಲ ಕಟ್ಟಿರ್ತೀವಿ. ರೈಟ್ ರೌಂಡ್ ಟಾರ್ಪಲ್ ಕಟ್ಟಿ ನಾವು ಕೆಲಸ ಮಾಡ್ತೀವಿ. ಓಕೆ, ಹಿಂಗೆ ರೈಟ್ ರೌಂಡ್ ಎಲ್ಲ ಟಾರ್ಪಲ್ ಕಟ್ಬಿಟ್ಟು ಆಮೇಲೆ ಡೆಮಾಲಿಷನ್ ಮಾಡ್ತೀರಾ? ಸರ್ ಇವಾಗ ಇಲ್ಲಿ ನೀವು ಬಿಲ್ಡಿಂಗ್ ಡೆಮಾಲಿಷನ್ ಆದ್ಮೇಲೆ ತುಂಬಾ ಮಣ್ಣು ಕಲ್ಲೆಲ್ಲ ಇಲ್ಲೇ ಇರುತ್ತೆ, ಅದೇನ್ ಮಾಡ್ತೀರಾ ಸರ್ ಅದು? ಸರ್ ಫಸ್ಟ್ ಆಫ್ ಆಲ್ ಅದೇ ಸರ್ ಪಾಯಿಂಟ್ ಬರೋದು. ಕಸ್ಟಮರ್ಗೆ ಅದೇ ಟೆನ್ಷನ್ ಇರುತ್ತೆ, ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿ ಮಣ್ಣೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ಅದು ಇದು ಅಂತ ಇರುತ್ತೆ ಸರ್. ಬಟ್ ನಮ್ಮ ಹತ್ರ ಆತರ ಇಲ್ಲ. ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಡೆಮಾಲಿಷನ್ ಆದ್ಮೇಲೆ ರೋಡ್ ಲೆವೆಲ್ ಇಂದ ಏನಿರುತ್ತೆ ಎಲ್ಲ ಡಬ್ಬಿಸ್ ನಾವೇ ತಗೊಂಡ್ ಹೋಗ್ತೀವಿ ಸರ್. ಅಂದ್ರೆ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಓಕೆ, ಮೇನ್ ಸೈಟ್ ಯಾವ ತರ ಇರುತ್ತೆ ಸರ್. ಇವಾಗ ನೀವು ಡೆಮಾಲಿಷನ್ ಏನೋ ಮಾಡ್ಬಿಡ್ತೀರಾ? ಹೌದು ಸರ್. ಸೊ ಅದ್ರ ನಂತರ ಅದ್ರಲ್ಲಿ ವ್ಯಾಲ್ಯೂಬಲ್ ಏನ್ ಇರುತ್ತೆ ಅದು ನೀವು ತಗೊಂಡ್ ಹೋಗ್ಬಿಡ್ತೀರಾ? ನೆಕ್ಸ್ಟ್ ಅಲ್ಲಿ ಮಣ್ಣು ಎಲ್ಲ ವೇಸ್ಟ್ ಎಲ್ಲ ಇರುತ್ತೆ, ಅದಕ್ಕೆ ಏನ್ ಗ್ಯಾರಂಟಿ ಸರ್? ತಗೊಂಡೋಗಲ್ಲ ಅಂತ. ಹೌದು
ಸರ್ ಅದಕ್ಕೂ ಒಂದು ಉಪಾಯ ಇದೆ ಸರ್. ಅಗ್ರಿಮೆಂಟ್ ಹಾಕೊಡ್ತೀವಿ ಸರ್ ನಾವು. ಲಾಯರ್ ಕಡೆಯಿಂದ ಕಸ್ಟಮರ್ ಒಂದು ಅಗ್ರಿಮೆಂಟ್ ಕೊಡ್ತೀವಿ, ನಾವು ಒಂದು ಅಗ್ರಿಮೆಂಟ್ ಕೊಡ್ತೀವಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಸೈನ್ ಮಾಡ್ಕೊಡ್ತೀವಿ ಸರ್. ಲೆವೆಲ್ ಮಾಡ್ಕೊಡ್ತೀವಿ ಅಂತ. ಡೆಬ್ರೀಸ್ ಎಲ್ಲ ನಾವೇ ತಗೊಂಡು ಹೋಗ್ತೀವಿ. ಅವ್ರಿಗೆ ಅಡ್ವಾನ್ಸ್ ನಾವು ಒಂದು 25,000 ತನಕ ಡೆಪಾಸಿಟ್ ಮಾಡಿರ್ತೀವಿ ಸರ್. ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ರು ನಮ್ಗೆ ಡೆಪಾಸಿಟ್ ವಾಪಸ್ ಕೊಡ್ಬೇಕಾಗುತ್ತೆ. ಅದ್ರ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಓಕೆ, ಸೊ ನಿಮ್ಗೆ ಈ ತರ ಒಂದು ಅಗ್ರಿಮೆಂಟ್ ಕೂಡ ಇರುತ್ತೆ. ಕಸ್ಟಮರ್ ಗೆ ಈ ತರ ಒಂದು ನಂಬಿಕೆ ಕೊಡಿಸ್ಕೊಡ್ತೀವಿ. ಓಕೆ, ಸೊ ಇದೊಂದು ಬೆಸ್ಟ್ ಪಾಯಿಂಟ್. ಯಾಕಂದ್ರೆ ಎಲ್ಲರೂ ಬರ್ತಾರೆ, ಕೆಲಸ ಮಾಡ್ತಾರೆ, ವ್ಯಾಲ್ಯೂಬಲ್ ಏನಿದ್ರೆ ತಗೊಂಡ್ ಹೋಗ್ತಾರೆ. ಬಟ್ ಆಮೇಲೆ ನಮ್ಮ ಹತ್ರ ಆತರ ಇಲ್ಲ ಸರ್. ನಾವು ಅಗ್ರಿಮೆಂಟ್ ಮಾಡಿ ಫಸ್ಟ್ ಕೆಲಸ ಶುರು ಮಾಡಕ್ ಮುಂಚೆ ಅಗ್ರಿಮೆಂಟ್ ಮಾಡ್ತೀವಿ ಸರ್. ಅಗ್ರಿಮೆಂಟ್ ಮಾಡಿ ಅವ್ರ ಡೆಪಾಸಿಟ್ ಬೇಕಂದ್ರೆ ಒಂದು 20 ಇಂದ 25,000 30,000 ತನಕ ನಾವು ಡೆಪಾಸಿಟ್ ಮಾಡ್ತೀವಿ ಸರ್. ಕೆಲಸ ಫುಲ್ ಮುಗಿದ್ಮೇಲೆ ರೋಡ್ ಲೆವೆಲ್ ತನಕ ನಾವು ಡೆಬ್ರೀಸ್ ಎತ್ತಿದ್ಮೇಲೆ ನಮ್ಗೆ ಡೆಪಾಸಿಟ್ ವಾಪಸ್ ಕೊಡ್ತಾರೆ ಸರ್ ಕಸ್ಟಮರ್. ಸರ್ ಎಕ್ಸಾಂಪಲ್ ನೋಡಿ, ಇದೇ ಸೈಟ್ ನಾವು ಮಾಡಿದೀವಿ. ಇವಾಗ ಈ ಸೈಟ್ ಮಾಡೋದ್ ಕಸ್ಟಮರ್ ಇಲ್ಲೇ ಇದ್ದಾರೆ. ಅವ್ರ ರಿವ್ಯೂ ತಗೋಬಹುದು ಸರ್ ನೀವು. ಅವ್ರಿಗೂ ನಾವು ಅಗ್ರಿಮೆಂಟ್ ಮಾಡಿ ಡೆಪಾಸಿಟ್ ಅಮೌಂಟ್ ಕೊಟ್ಟು ಮಾಡಿದೀವಿ. ಅವ್ರು ಒಂದ್ ಕೆಲಸ ಕೊಟ್ಟಿದ್ದು ನಾವು ಸೆಲ್ಲರ್ ಕೂಡ ಮಾಡಿ ಫ್ಯಾಬ್ರಿಕೇಶನ್ ನಾವೇ ಮಾಡ್ತಾ ಇದೀವಿ ಸರ್. ಓಕೆ ಸರ್ ನೋಡಿ, ಇದೇ ಸೈಡ್ ಫ್ಯಾಬ್ರಿಕೇಶನ್ ಮಾಡ್ತಾ ಇದಾರೆ. ಅಲ್ಲಿ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಶನ್ ಕನ್ಸ್ಟ್ರಕ್ಷನ್ ಶೀಟ್ ಹಾಕ್ತಾರೆ ಸರ್. ಇದಕ್ಕೆ ಅದ್ ಏನ್ ಹಾಕ್ತಾರೆ ಅಂದ್ರೆ ಅಕ್ಕಪಕ್ಕ ಮನೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಮಣ್ಣು ಧೂಳ್ ಎಲ್ಲ ಆಚೆ ಹೋಗ್ಬಾರ್ದು. ಅದಕ್ಕೆ ಕನ್ಸ್ಟ್ರಕ್ಷನ್ ಶೀಟ್ ಹಾಕ್ತಿವಿ ಸರ್ ಫ್ಯಾಬ್ರಿಕೇಶನ್. ಓಕೆ, ಹೌದು ಸರ್. ಅಂದ್ರೆ ಇದು ಕಂಪ್ಲೀಟ್ ಆಗಿ ಶೀಟ್ ಕವರ್ ಆಗುತ್ತೆ. ಬ್ಯಾರಿಗೇಟ್ ಹಾಕ್ಕೊಡ್ತೀವಿ. ರೈಟ್ ರೌಂಡ್ ಫ್ರಂಟ್ ಡೋರ್ ಬರುತ್ತೆ. ರೈಟ್ ರೌಂಡ್ ಫುಲ್ ಪ್ಯಾಕ್ ಆಗಿರುತ್ತೆ. ಫುಲ್ ಪ್ಯಾಕ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ಬಾರ್ದು. ಓಕೆ, ಸೊ ಇದೊಂದು ಬೆಸ್ಟ್ ಸರ್. ಯಾಕಂದ್ರೆ ತುಂಬಾ ಎಷ್ಟು ಒಂದು 6 to 8 ಮಂತ್ ಬೇಕಾಗತ್ತೆ ಈ ಬಿಲ್ಡಿಂಗ್ ಆಗೋವರೆಗೆ. ಅವಾಗವರೆಗೆ ಅವ್ರಿಗೆ ಧೂಳ್ ಬಂದ್ರೆ ಆಗ್ಬೋದು ಸರ್. ಬಟ್ ಇದಾಗ್ಬಿಟ್ರೆ ಕಷ್ಟ, ಅಕ್ಕಪಕ್ಕ ಅವ್ರಿಗೆ ತೊಂದರೆ ಇರಲ್ಲ ಅಂದ್ರೆ. ಓಕೆ, ಹಾಗೆ ವೀಕ್ಷಕರೇ, ನಮ್ ಜೊತೆ ಇದ್ದಾರೆ ಡಾಕ್ಟರ್ ನಾನೇಶ್ ಸರ್ ಅವರು. ನಮಸ್ತೆ ಸರ್. ನಮಸ್ತೆ. ಸೊ ಇವರು ಡೆಂಟಿಸ್ಟ್. ಇವ್ರದ್ದು ಇವತ್ತು SK ಡೆಮೋಲಿಷನ್ ಕಡೆಯಿಂದ ಈ ಒಂದು ಬಿಲ್ಡಿಂಗ್ ಏನಿದೆ ಡೆಮೋಲಿಷನ್ ಮಾಡಿರೋದು. ಸರ್ ಹತ್ರನೇ ಒಂದು ರಿವ್ಯೂ ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಗುಡ್. ಓಕೆ, ಸೊ ಇವ್ರಿಗೆ ವರ್ಕ್ ಹೆಂಗೆ ಕೊಟ್ರಿ ಸರ್, ಮತ್ತೆ ಯಾವ ರೀತಿ ಇವ್ರ ಮೇಲೆ ಟ್ರಸ್ಟ್ ಬಂತು ಅಂತ ಹೇಳ್ಬೋದು? ಓಕೆ, ಸೊ ಇಲ್ಲಿ ಪ್ರಾಕ್ಟೀಸ್ ಇನ್ ಜಯನಗರ್. ಇಲ್ಲೇ ಪಕ್ಕದಲ್ಲಿ ನನ್ನ ನೈಬರ್ ಅನಿಲ್ ಅಂತ ಇದ್ದಾರೆ. ಸೊ ಅವ್ರದ್ದು ಮನೆ ಡೆಮಾಲಿಷನ್ ಮತ್ತೆ ಇದು ಎಲ್ಲ ಮಾಡಿದ್ರು, ಕನ್ಸ್ಟ್ರಕ್ಷನ್ ಆಯ್ತು. ಸೊ ಹಂಗಾಗಿ ನಾನು ಅವ್ರನ್ನ ವಿಚಾರಿಸಿದಾಗ ಅವರು ನನಗೆ ಫರೂಕ್ ರೆಫರೆನ್ಸ್ ಕೊಟ್ರು. ಸೊ ಫರೂಕ್ ರೆಫರೆನ್ಸ್ ಇಂದ ಕೆಲಸ ಶುರು ಮಾಡಿದ್ವಿ. ಫೆಬ್ರವರಿ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ತುಂಬಾ ಫಾಸ್ಟ್ ಆಗಿ ಮಾಡಿದ್ರು, ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅಕ್ಕಪಕ್ಕದವ್ರಿಗೆ ಏನ್ ತೊಂದರೆ ಕೊಡ್ಲಿಲ್ಲ. ಅದೆಲ್ಲ ಅವರೇ ಕೇರ್ ತಗೊಂಡು ನಿಧಾನ ಕ್ಲೀನ್ ಆಗಿ ಕೇರ್ಫುಲ್ ಆಗಿ ವಿತೌಟ್ ಬೇರೆ ಯಾರಿಗೂ ಡಿಸ್ಟರ್ಬ್ ಆಗದಲ್ಲ ಹತ್ರ ಚೆನ್ನಾಗಿ ಡೆಮೋಲಿಷನ್ ಮಾಡ್ಕೊಂಡು. ವೆರಿ ನೈಸ್ ಫೆಲೋ. ತುಂಬಾ ಮೈಲ್ಡ್. ನಮ್ಗೆ ಏನಾದ್ರು ಎಲ್ಲ ಆನ್ ಟೈಮ್ ರೆಸ್ಪಾನ್ಸ್ ಮಾಡ್ತಾರೆ ಕರೆಕ್ಟ್ ಆಗಿ. ವೆರಿ ಗುಡ್ ವರ್ಕ್. ಅವರು ವರ್ಕ್ ನೋಡ್ಬಿಟ್ಟು ದೆನ್ ನನಗೆ ಎಕ್ಸ್ಕವೇಷನ್ ಮಾಡ್ಬೇಕಾಗಿತ್ತು. ಡೆಮಾಲಿಷನ್ ಆದ್ಮೇಲೆ ನೆಕ್ಸ್ಟ್ ವಿ ನೀಡ್ ಟು ಡೂ ದ ಎಕ್ಸ್ಕವೇಷನ್ ಅಲ್ವಾ. ಸೊ ಫರೂಕ್ ಸೈಡ್ ಅವರೇ ಮಾಡ್ತಾರೆ ಎಕ್ಸ್ಕವೇಷನ್ ಅಂತ ಎಲ್ಲ. JCB ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರಿಗೇನೆ ಮತ್ತೆ ಅದು ಕೆಲಸ ವಹಿಸಿದೆ. ಸೊ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು, ಏನು ತೊಂದರೆ ಆಗ್ಲಿಲ್ಲ. ಆನ್ ಟೈಮ್ ಅವ್ರಿಗೆ ಎಷ್ಟೊತ್ತು ನೈಟ್ ಎಷ್ಟು ಗಂಟೆಗೆ ಕಾಲ್ ಮಾಡಿದ್ರೆ ದಿಸ್ ಇಸ್ ದ ಕಾಲ್ ಈ ಒಬ್ಲೈಸಸ್. ಅಂಡ್ ಮಾರ್ನಿಂಗ್ 6 o'clock 6:30 only ಸ್ಟಾರ್ಟ್ ದ ವರ್ಕ್. ಆನ್ ಟೈಮ್ ಕೆಲಸ ಮುಗಿಸ್ಕೊಟ್ರು. ಸೊ ಇವಾಗ ಆಲ್ಮೋಸ್ಟ್ 2 months ಅಲ್ಲೇ ಡೆಮಾಲಿಷನ್ ಆಗಿ ಎಕ್ಸ್ಕವೇಷನ್ ಆಗಿ ಈ ಸ್ಟೇಜ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರಿಟೈನಿಂಗ್ ವಾಲ್ಸ್ ಎಲ್ಲ ಆಯ್ತು. ಅಂಡ್ ಇವಾಗ ಅವ್ರು ಇದನ್ನ ಬ್ಯಾರಿಕೇಡ್ಸ್ ಹಾಕ್ತಾ ಇದಾರೆ ಇವಾಗ. ಸೊ ನೆಕ್ಸ್ಟ್ ಅದನ್ನು ಅವರೇ ಮಾಡ್ತಾರೆ. ಸೊ ಹಂಗಾಗಿ ಆಲ್ ದಿಸ್ ವರ್ಕ್ ನನಗೆ ತುಂಬಾ ಚೆನ್ನಾಗಿ ಬೇಗ ಫಾಸ್ಟ್ ಆಗಿ ಮತ್ತೆ ಆನ್ ಟೈಮ್ ಎಲ್ಲ ಮಾಡ್ಕೊಡ್ತಾ ಇರೋದ್ರಿಂದ ಈ ಕೆಲಸನೂ ಅವ್ರಿಗೆ ವಹಿಸಿದೀನಿ. ಅದನ್ನು ಈಗ ಅವ್ರು ಮಾಡ್ತಾ ಇದಾರೆ. ಎಲ್ಲ ಇಟ್ಸ್ ವೆರಿ ಗುಡ್. ಫ್ರಾಂಕ್ ಒಪಿನಿಯನ್ ಅಂಡ್ very good. Anybody who is looking for genuine person for the demolition, excavation, fabrication gella, you can without any hesitation contact them. ಓಕೆ, ಸೊ ನಿಮ್ದೊಂದು ಆನೆಸ್ಟ್ ರಿವ್ಯೂ ಇಂದಾನೆ ಗೊತ್ತಾಗ್ತಾ ಇದೆ ಸರ್. ಸೊ ನೀವು ಇವ್ರ ಕೆಲಸದಿಂದ ಎಷ್ಟು ಇಲ್ಲ ಅಂದ್ರೆ I cannot give him work again and again. So if I had to give him the work again and again means he has to be really good. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮೊಂದು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮ್ ಇವ್ರ ವರ್ಕ್ ಬಗ್ಗೆ ಏನಂತ ನಿಮ್ಗೆ ಐಡಿಯಾ ಸಿಕ್ಕಿರ್ಬೋದು. ಸೊ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಆಲ್ರೆಡಿ ನಾವು ಒಂದು ಕಸ್ಟಮರ್ ಹತ್ರನೂ ಮಾತಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ರಿವ್ಯೂ ಕೂಡ ಕೇಳಿರ್ತೀರಾ ನೀವು. ಸೊ ಇವ್ರದ್ದು ಮೇನ್ ವರ್ಕ್ ಏನಂದ್ರೆ ಡೆಮೋಲಿಷನ್ ಮಾಡ್ತಾರೆ, ಅದ್ರ ಜೊತೆಗೆ ಅರ್ತ್ ಮೂವಿಂಗ್ ಕೆಲಸ ಇದ್ರೆ ಅದು ಕೂಡ ಮಾಡ್ತಾರೆ. ಹಾಗೆ ಕನ್ಸ್ಟ್ರಕ್ಷನ್ ಫ್ಯಾಬ್ರಿಕ್ ವರ್ಕ್ ಕೂಡ ನಿಮ್ಗೆ ಮಾಡ್ಕೊಡ್ತಾರೆ. ಸರ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದೀರಾ ನೀವು. ಯಾಕಂದ್ರೆ ಅವರು ಹೇಳ್ದಾಗ್ಲೇ ಗೊತ್ತಾಗ್ತಾ ಇದೆ ನಮ್ಗೆ ಯಾವ ರೀತಿ ವರ್ಕ್ ಮಾಡ್ಕೊಟ್ಟಿದ್ದೀರಾ ಅಂತ. ಆನೆಸ್ಟ್ ಆಗಿ ಮಾಡಿದ್ರೆ ಎಲ್ಲ ಸರ್ ನೆಕ್ಸ್ಟ್ ಕಸ್ಟಮರ್ ನಮ್ಗೆ. ಹೌದು. ಸೊ ಖಂಡಿತ ಸರ್. ಸೊ ನಿಮ್ಗೂ ಏನಾದ್ರು ನಿಮ್ ಮನೆ ಡೆಮೋಲಿಷನ್ ಮಾಡ್ಬೇಕಂದ್ರೆ, ಸೊ ನಿಮ್ಗೆ ಇದೇ ತರದ್ ಯಾವ್ದಾದ್ರು ಸರ್ವಿಸ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ.
ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ನೂ ಇನ್ಫಾರ್ಮೇಶನ್ ತಗೋಬಹುದು. ಸೊ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ನೀವು ಕಾಲ್ ಮಾಡಿದಾಗ ಅವ್ರು ಸೈಟ್ ವಿಸಿಟ್ ಬರ್ತಾರೆ. ಸೊ ಸೈಟ್ ವಿಸಿಟ್ ಮಾಡಿನೇ ನಿಮ್ಗೆ ಕೊಟೇಶನ್ ಏನಿದೆ, ಪ್ರೈಸ್ ಏನಿದೆ ಅದೇ ಹೇಳಕ್ ಆಗೋದು. ಸೊ ಅದಕ್ಕೋಸ್ಕರ ಪ್ರೈಸ್ ಇಲ್ಲೆಲ್ಲೂ ನಾವು ಮೆನ್ಷನ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಒಂದು ಅಂದಾಜು 30-40 ಸೈಟಿಗೆ ಏನ್ ಬರ್ಬೋದು ಅಪ್ರಾಕ್ಸಿಮೇಟ್ ತರ ಹೇಳಿದ್ರು ಪ್ರೈಸ್ ನಾವು ಡಿಸ್ಕಸ್ ಮಾಡಕ್ಕಾಗಲ್ಲ, ಡಿಸ್ಕಸ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಮನೆ ನೋಡ್ಬೇಕು, ಮನೇಲಿ ಏನ್ ವಸ್ತು ಇದೆ, ಅದಕ್ಕೆ ವ್ಯಾಲ್ಯೂ ಏನಿದೆ ಅದ್ ನೋಡ್ಬಿಟ್ಟೇನೆ ಹೇಳಕ್ಕಾಗಲ್ಲ. ಓಕೆ, ಸೊ ಫಸ್ಟ್ ನೀವು ಸೈಟ್ ವಿಸಿಟ್ ಮಾಡ್ತಾರೆ, ಸೈಟ್ ಲೊಕೇಶನ್ ಕಳ್ಸಿದ್ರೆ ಬಂದು ಸೈಟ್ ಅವ್ರ ಇಂಜಿನಿಯರ್ ಬಂದು ಸೈಟ್ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಆಮೇಲೆ ನಿಮ್ಗೊಂದು ಪ್ರೈಸಿಂಗ್ ಕೊಡ್ತಾರೆ. ಸೊ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.